ಅಯ್ಯೋ ಎಷ್ಟೊತ್ತಿಗೆ ಬರ್ತಾನಪ್ಪ ಈ ಕಿರಣ್ ಅಂತನು. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ, ಇಲ್ಲಿ ಬಂದಿದ್ದೀನಿ ನಿಮ್ಮೂರ ಹತ್ರ ಅಂತಾನ. ಬರಂಗಿಲ್ಲ. ಯಾಕೆ ಈ ಊರಿಗೆ ಶಿಫ್ಟ್ ಆದ್ರವರು? ಸೀಮಾ ಸೀಮಾ ಯಾಕೆ ಇಲ್ಲಿಗೆ ಬಂದೆ ನೀನು? ಹಾಂ, ಯಾಕೆ ಅಂದರೆ ನಿಮ್ಮೂರು ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಿಮ್ಮೂರು ಇದೆ ತಾನೇ? ನೀವು ಹೊಸ್ದಾಗಿ ಬಂದಿರೋದು. ನೀನು ಲೊಕೇಶನ್ ಕಳಿಸು ಅಂತ ಅಂದಾಗ ಕಳಿಸಿದ್ದಲ್ಲ, ಅದನ್ನೇ ಲೊಕೇಶನ್ ಹಾಕ್ಕೊಂಡು ಆಟೋದಾಗೆ ಬಂದುಬಿಟ್ಟೆ ಸೀದಾನ. ಯೋ ಸೀಮಾ, ಯಾರಾದರೂ ನೋಡಿದ್ರೆ ಕಷ್ಟ. ಹೋಗು ಇಲ್ಲಿಂದ. ಯಾರು ನೋಡ್ತಾರೆ? ನೋಡ್ಲಿ ಬಿಡು, ನಾವಿಬ್ರು ಮದುವೆ ಆಗೋರು ತಾನೇ. ಹಾಂ, ಅವ್ರಿಗೂ ಪರಿಚಯ ಆಗಲಿ. ಹಾಂ. ಅಯ್ಯೋ ಏನು ಮಾಡೋದಪ್ಪ, ಇವಳನ್ನ ಹೆಂಗೆ ಕಳಿಸೋದು? ಇಲ್ಲಿ ಯಾರಾದರೂ ನೋಡಿದ್ರೆ ಕಷ್ಟ. ಇವಳು ನನ್ನ ಬಗ್ಗೆ ತಿಳ್ಕೊಂಡ್ರೆ ಗ್ಯಾರಂಟಿ ನನ್ನ ನಮ್ಮ ಹೋಗೋದು ಹೋಗ್ತಾಳೆ. ಹಂಗಾಗಬಾರ್ದು. ಏನು ಮಾಡಲಿ ಈಗ? ಕಿರಣ್ ಕಿರಣ್, ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗಲ್ವಾ? ನಮ್ಮನೆಗ? ಯಾಕೆ ಯಾಕೆ ಅಂದರೆ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಡು. ನಾನು ಸಾಯಿಸಿ ಬಿಡ್ತಾರೆ ಅಷ್ಟೇ. ಏ ಸೀಮಾ, ಏನು ಅಂದ್ಕೊಂಡಿದ್ಯಾ? ನಮ್ಮ ಮನೇಲಿ ನಾವಿನ್ನೂ ಮೊನ್ನೆ ಇಲ್ಲಿಗೆ ಶಿಫ್ಟ್ ಆಗಿರೋದು. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ನೋಡಿದ್ರೆ ಕಷ್ಟ ಆಗುತ್ತೆ. ನೀನು ಇಲ್ಲಿಂದ ಹೊರಡು, ಮೊದಲು ಹೊರಡು. ಹೋಗಲ್ಲ ಅಂದರೆ ಹೋಗಲ್ಲ. ಇವತ್ತು ನಿಮ್ಮ ಮನೆ ಅಲ್ಲ ಬಂಗ್ಲೆ ನೋಡ್ಕೊಂಡೇ ಹೋಗೋದು. ಎಲ್ಲಿದೆ ನಿಮ್ಮ ಮನೆ? ತೋರಿಸ್ತೀಯಾ? ನಮ್ಮನೆನಾ? ಹೌದು ಕಿರಣ್, ನಿಮ್ಮನೇನೆ ನೋಡಕ್ ಬಂದಿದ್ದೀನಿ. ಈ ಊರಲ್ಲೂ ನೀನು ದೊಡ್ಡ ಮನೆ ಕಟ್ಸಿದ್ದೀರಂತೆ. ಆ ಮನೇಲಿ, ಆ ಊರಲ್ಲಿ ಇದ್ದಿದ್ದ ಮನೆ ಏನು ಮಾಡಿದ್ರಿ? ಹಾಂ, ಅದು ಮಾರಿಬಿಟ್ವಿ. ನಾವಿಲ್ಲಿಗೆ ಶಿಫ್ಟ್ ಆದ್ವಲ್ಲ, ಆ ಮನೆ ಮಾರಿದ್ವಿ. ಈ ಮನೆನ ಒಂದು ವರ್ಷದಿಂದ ಪ್ಲ್ಯಾನ್ ಮಾಡಿ ಕಟ್ಸಿರೋದು. ಹೊಸ ಮನೆ. ಹೌದಾ? ಮತ್ತು ನನಗೆ ಹೇಳಿರಲಿಲ್ಲ ಈ ವಿಷಯನ. ಸರ್ಪ್ರೈಸ್ ಕೊಡೋಣ ಅಂತ ಹೇಳಿರಲಿಲ್ಲ ಅಷ್ಟೇ ಸೀಮಾ. ನೀನು ಹೋಗ್ತೀಯ ಈಗ? ಹಾಂ, ಇಲ್ಲ, ನಾನು ನಿಮ್ಮ ಮನೆ ನೋಡ್ಕೊಂಡೇ ಹೋಗೋದು. ಓ ಸೀಮಾ, ಪ್ಲೀಸ್ ಸೀಮಾ, ನಮ್ಮಮ್ಮ ಮತ್ತು ನನ್ನ ತಂಗಿನ ನಮ್ಮ ದೊಡ್ಡಪ್ಪ ಎಲ್ಲ ನೋಡಿದ್ರೆ ಕಷ್ಟ ಆಗುತ್ತೆ. ಆಮೇಲೆ ಯಾವ ಆಸ್ತಿನೂ ಸಿಗಲ್ಲ ನೋಡು. ನಾವು ಸುಖವಾಗಿರೋಕ್ಕಾಗಲ್ಲ. ಹಂಗಾದ್ರೆ ಬೇಡ. ಆದರೆ ದೂರದಿಂದನೇ ನಿಮ್ಮ ಮನೆ ಎಲ್ಲಿದೆ ಅಂತ ತೋರಿಸು, ನೋಡ್ಕೊಂಡು ಹೋಗ್ಬಿಡ್ತೀನಿ. ನಾನು ಕಣ್ಣಾರೆ ನೋಡಿದ್ರೆ ಖುಷಿ ಅಲ್ವಾ? ಅದಕ್ಕೆ ನೀನು ಕರ್ಕೊಂಡು ಹೋಗೋದು ಮನೆ ತೋರಿಸು ಅಂದಾಗೆಲ್ಲ ತಪ್ಪಿಸ್ಕೊಂತಿದ್ದೆ. ಈ ಮನೆನಾದರೂ ತೋರಿಸು. ಇಲ್ಲೂ ಅಷ್ಟೇ ದೊಡ್ಡ ಮನೆ ಕಟ್ಸಿದಿರೋ ಹೆಂಗೆ? ಹಾಂ, ಅಯ್ಯೋ, ನಾವು ಅಷ್ಟು ಶ್ರೀಮಂತರಲ್ವಾ? ನಮ್ಮ ಮನೆಗೆ ಬೇಜಾನ್ ಜನ ಬರ್ತಾರೆ ಹೋಗ್ತಾರೆ. ದೊಡ್ಡ ಮನೆನೇ ಕಟ್ಸಿದ್ದೀವಿ. ಹಾಂ, ಹೌದಾ? ಹಾಗಾದರೆ ನಿಮ್ಮ ಮನೆ ತೋರಿಸು, ದೂರದಿಂದನೇ ನೋಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಕಿರಣ್. ಏನು ಮಾಡೋದು? ಇವಳಿಗೆ ನಾನು ಸುಳ್ಳು ಹೇಳಿ ನಂಬಿಸಿದ್ದೀನಿ. ಈಗ ಮನೆ ನೋಡಬೇಕು ಅಂತ ಇದ್ದಾಳೆ. ಮನೆ ನೋಡಲಿಲ್ಲ ಅಂದರೆ ಗ್ಯಾರಂಟಿ ಇವಳು ಡೌಟ್ ಪಡ್ತಾಳೆ. ಹೌದೌದು, ಏನು ಮಾಡೋದು? ಹಂಗೆ ಮಾಡ್ತೀನಿ. ಮನೆ ನೋಡಬೇಕು ಅಷ್ಟೇ ತಾನೇ? ಅಯ್ಯೋ, ಅದಕ್ಕೇನು, ಬಾ ತೋರಿಸ್ತೀನಿ. ಹೌದಾ? ಸರಿ ಆಯಿತು, ನಡಿ. ಎಲ್ಲಿದೆ ನಿಮ್ಮ ಮನೆ? ಯಾರಾದರೂ ನಮ್ಮೂರವ್ರು ಯಾರಾದರೂ ಕೇಳಿದ್ರೆ ನನ್ನ ಫ್ರೆಂಡು ಅಂತ ಹೇಳು. ಸರಿ ಆಯಿತು. ಹೆಂಗೋ ಆ ಹೊಸ ಮನೆ ತೋರಿಸಿ ಇವಳಿಗೆ ಹೇಳ್ಬಿಡೋದು. ಓ, ಅಲ್ಲಿ ನೋಡಿ ಸೀಮಾ, ಅದೇ ನಮ್ಮ ಮನೆ. ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ದೊಡ್ಡ ಮನೆ. ಓ, ಆ ಮನೆನಾ? ವಾವ್, ಸೂಪರ್ ಆಗಿದೆ ಮನೆ. ಆದರೆ ಈ ಹೊಸದಿದ್ದಂಗಿಲ್ವಲ್ಲ, 1 ವರ್ಷ 2 ವರ್ಷ ಹಳೇದಿದ್ದಂಗೈತಲ್ಲ. ಓ, ನೀನು ದೂರ ಇದೆಯಲ್ವಾ, ಅದಕ್ಕೆ ಹಂಗೆ ಕಾಣಿಸ್ತೈತೆ. ಹತ್ರ ಹೋದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಮೊನ್ನೆ ಇನ್ನು ಗೃಹ ಪ್ರವೇಶ ಆಗೈತೆ. ಹೌದಾ? ಸರಿ ಸರಿ ಆಯಿತು. ಆದ್ರೂ ನಿಮ್ಮ ಮನೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಏನಿಲ್ಲ ಅಂದ್ರೆ ಒಂದು 3 ರೂಮ್ 4 ರೂಮ್ ಇರ್ಬೋದಲ್ವಾ? ಹೌದು ಸೀಮಾ, 4 ರೂಮ್ ಇದ್ದಾವೆ. ನಮ್ಮ ಮನೆ ಇದೇನೆ. ನೋಡ್ತೀಯಾ ಮನೇನ? ಹೌದು ಕಿರಣ್, ತುಂಬ ಚೆನ್ನಾಗಿದೆ. ಅಯ್ಯೋ, ಆ ಮನೆ ನೋಡ್ತಾ ಇದ್ರೆ ಆ ಮನೆ ಹತ್ರ ಹೋಗಿ ಬರಬೇಕು. ಒಳಗೆಲ್ಲ ಹೆಂಗಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತೈತೆ. ಹೋಗಿ ಬರಲಾ? ಅಯ್ಯೋ ಬೇಡ ಬೇಡ ಸೀಮಾ, ಬೇಡ. ಆಮೇಲೆ ನಾವಿಬ್ಬರು ಮದುವೆ ಆಗೋಕ್ಕಾಗಲ್ಲ. ಪ್ಲೀಸ್. ಹೌದಾ? ಸರಿ ಆಯಿತು ಬಿಡು. ನಿಮ್ಮ ಮನೆ ನೋಡಿದ್ನಲ್ಲ, ನನಗೆ ಈಗ ಸಮಾಧಾನ ಆಯಿತು. ಆಯ್ತು, ಈಗ ನಡಿ ನಡಿ ಬೇಗ. ಆಯ್ತು, ಹೋಗೋಣ ಇರು. ಅಯ್ಯೋ, ಯಾರು ಇಲ್ಲ ಈಗ. ಅರೇ, ಅದು ಮಾದೇವಿದು ಮಗ ಅಲ್ವಾ? ಅದು ಯಾರು ಹುಡುಗಿ? ಯಾರೋಪ್ಪ? ಅದಕ್ಕೆ ಹಾಡ್ಸೋಣ ಇರು. ಕಿರಣ್ ಕಿರಣ್. ಆಂಟಿ, ಏನಂಟಿ? ಅದು ಯಾರ್ದು ಹುಡುಗಿ? ನಿಮ್ದು ಲವರ್ಗೆ ಆಯ್ತಾ? ಅಯ್ಯೋ ಇಲ್ಲ ಆಂಟಿ, ನನ್ನ ಫ್ರೆಂಡು ಏನೋ ಕೇಳಬೇಕಿತ್ತು ಅಂತ ಬಂದಿದ್ಲು. ಊರಿಗೆ ಹೋಗ್ತಾಳೆ. ಹೌದಾ? ನಿಮ್ದು ಫ್ರೆಂಡಾ? ಇವ್ರದ್ದು ಏನು ಹೆಸರು? ನವ್ಯ. ಕಾವ್ಯ, ನವ್ಯ, ಇದು ಏನು 2 ಹೆಸರು ಹೇಳ್ತಾ ಇದ್ದೀರಾ? ಹುಡುಗಿ ಒಂದು ಹೆಸರು ಹೇಳ್ತಾ ಇದೆ, ನಿಮ್ದು ಒಂದು ಹೆಸರು ಹೇಳ್ತಾ ಇದೆ. ಕಿರಣ, ಏನು ಹೆಸರು? ನಿಜ ಹೇಳಿ. ಅಯ್ಯೋ ಆಂಟಿ, ಅದು ನವ್ಯ ಅನ್ನೋದು ಅವಳು ಇದು ಸ್ಕೂಲಲ್ಲಿ ಬರ್ಸಿರೋ ಹೆಸರು. ಕಾವ್ಯ ಅಂದರೆ ಅವ್ರ ಮನೇಲಿ ಪ್ರೀತಿಯಿಂದ ಇಟ್ಟಿರೋ ಹೆಸರು. ಅಷ್ಟೇ ಆಂಟಿ. ಹೌದಾ? ಸರಿ ಸರಿ ಆಯಿತು. ನವ್ಯ, ನಡಿ 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 ಹೋಗೋಣ. ಆಯಿತು, ಬಾ ಕಿರಣ್.
ಇವಂದು ಏನೋ ನಡೆಸ್ತಾ ಇದ್ದಾನೆ ಈ ಕಿರಣ. ಮಗಿಂದ ಅಕ್ಕ ಹೇಳ್ತಾ ಇದ್ರು ಯಾರ್ಯಾರು ಹುಡುಗಿರಿಗೆಲ್ಲ ಫೋನ್ಗೆ ಮಾಡ್ತಾನೆ ಅಂತ. ಇದು ಏನು ಲವರ್ಗೆ ಇರ್ಬೇಕೋ ಏನೋ ಫ್ರೆಂಡು ಅಂತ ಹೇಳ್ತಾನೆ. ಹೋದ್ರೆ ಹೋಗ್ಲಿ ಬಿಡು. ಆ ಮಾದೇವಿದು ಮಗ ಅಂದ್ಮೇಲೆ ಆ ಮಾದೇವಿದು ಬುದ್ಧಿನೇ ಇರ್ತೈತೆ. ನಮ್ದಿಗೆ ಹೆಣ್ಗೆ ಆಗ್ಬೇಕು. ಕಿರಣ್, ಎಲ್ಲಿ ನಿಮ್ದು ಫ್ರೆಂಡು ಹೋದ್ಲ ಆಗ್ಲೇ? ಆಂಟಿ ಆಟೋ ಇತ್ತು, ಆಟೋ ಹತ್ತಿಸ್ದೆ, ಹೋದ್ಲು ಅವಳು. ಆಂಟಿ ಅದು ಇವಳು ನನ್ನ ಫ್ರೆಂಡು. ನಮ್ಮ ಅಮ್ಮನ ಹತ್ರ ಆಗಲಿ ನಮ್ಮ ದೊಡ್ಡಮ್ಮನ ಹತ್ರ ಯಾರ ಹತ್ರನೂ ಹೇಳ್ಬೇಡಿ ಪ್ಲೀಸ್. ಅಯ್ಯೋ, ಫ್ರೆಂಡು ಅಂತೀಯಾ? ಯಾಕೆ ಭಯಗೆ ಪಡ್ತೀಯಾ? ಹೇಳು, ಏನು ನಿಮ್ದು ಲವ್ಗೆ ಏನು ಮಾಡ್ತಾ ಇಲ್ಲ ತಾನೇ? ಫ್ರೆಂಡು ಅಂದ್ರೆ ಫ್ರೆಂಡ್, ಬಾಯ್ ಫ್ರೆಂಡ್ ಆದ್ರೂ ಆಗ್ಲಿ ಗರ್ಲ್ ಫ್ರೆಂಡ್ ಆದ್ರೂ ಆಗ್ಲಿ ಬಿಡು. ಅಯ್ಯೋ ಆಂಟಿ, ಗರ್ಲ್ ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್ ಅಲ್ಲ ಅವಳು, ನನ್ನ ಫ್ರೆಂಡು ಅಷ್ಟೇ. ಅದೇ ಹುಡುಗಿ ಫ್ರೆಂಡ್ಗೆ ಗರ್ಲ್ ಫ್ರೆಂಡ್ ತಾನೇ ಅನ್ನೋದು. ಬಿಡು, ನಮ್ದು ಏನು ಲವರ್ ಅಂತ ಹೇಳಿಲ್ವಲ್ಲ. ಏನೇ ಬಾನು, ಏನೋ ಕಿರಣ್ಗೆ ಲವರ್ ಗಿವರ್ ಅಂತಿದ್ಯಾ? ಏನೋ ಕಿರಣ ಯಾರನ್ನ ಲವ್ ಮಾಡ್ತಿದ್ಯೇನೋ? ಅಯ್ಯೋ ಆಂಟಿ, ಹಂಗೆಲ್ಲ ಏನೂ ಇಲ್ಲ. ನನ್ನ ಫ್ರೆಂಡ್ ಬಂದಿದ್ಲು. ಈ ಆಂಟಿ, ಭಾನು ಆಂಟಿ ಯಾರದು ಅಂತ ಕೇಳ್ತಾ ಇದ್ರು ಅಷ್ಟೇನೆ. ಏನೂ ಇಲ್ಲ. ಹೌದಾ, ಸರಿ ಆಯ್ತಪ್ಪ. ಏನೋ ಕೆಲಸ ಸಿಕ್ತಂತೆ, ನಿಮ್ ದೊಡ್ಡಪ್ಪ ಏನೋ ಕೆಲಸಕ್ಕೆ ಸೇರಿಸಿದಂತೆ. ಯಾಕೆ ಕೆಲಸಕ್ಕೆ ಹೋಗಿಲ್ವಾ? ಹೋಗಿದ್ದೆ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಈಗ ತಾನೇ ಬಂದೆ. ಸರಿ ಆಂಟಿ, ನಾನು ಮನೆಗೆ ಹೋಗ್ಬೇಕು, ಟೈಮ್ ಆಯ್ತು, ಹೋಗ್ತೀನಿ. ಇವನೇ ನೀನು ಹಿಂಗ್ ಓಡ್ತಾ ಇದ್ದಾನೆ ಅಲ್ವೇ ಬಾನು? ಇವನು ಏನು ಕೆಲ್ಸಕ್ಕೆ ಹೋಗಿದ್ದೀನಿ ಅಂತಾನೆ. ಈಗ ನೋಡಿದ್ರೆ ಇನ್ನೊಂದು 4:15 ಆಗೈತೆ. ಇಷ್ಟು ಬೇಗ ಕೆಲಸದಿಂದ ಬಿಡ್ತಾರಾ? ಇಷ್ಟಕ್ಕೂ ಬಿಟ್ರು ಬರಕ್ 1 ಗಂಟೆನೇ ಆಗುತ್ತೆ. ಏನೋ ಬಗ್ಗಿಂದ ಅಕ್ಕ, ಆ ಮಾದೇವಿದು ಮಕ್ಕಳು ಏನೋ ಅರ್ಥನೇ ಆಗಲ್ಲ. ಮಗಳು ಬೇರೆ, ಅವಳದು ಏನೋ ಪೇಲಾಗಿ ಈಗ ಫಸ್ಟ್ PUC ಗೆ ಹೋಗ್ತಾ ಇದೆ ಅಂತೆ. ಅವ್ರದಕ್ಕೆ ಹಳೆ 19 ವರ್ಷ ಅಂತೆ ಆ ಅನುಗೆ. ಕಣೆ ಬಾನು, ಪೇಲಾಗಿ ಆಮೇಲೆ 1 ವರ್ಷ ಏನೋ ಚೆನ್ನಾಗಿಲ್ಲ ಅಂತ ಮನೆಯಾಗಿದ್ದು ಇವಾಗೇನೋ ಕಾಲೇಜ್ಗೆ ಹೋಗ್ತಾ ಇದ್ದಾಳಂತೆ. ಅದೇನು ಓದ್ತಾಳೋ ಏನೋ. ಮೊನ್ನೆ ಬೇರೆ ದುಡ್ಡು ಬೇಕು ಅಂತ ನಾಟಕ ಮಾಡಿಳಂತೆ. ರಸ್ಮಕ್ಕ, ನಾನೇ ಬತ್ತೀನಿ ನೋಡಿ, ಅದು ಯಾಕೆ ಗೌರ್ಮೆಂಟ್ ಕಾಲೇಜ್ನ ಫೀಸ್ ತಾಂತಾರೆ ಅಂತ ನಾನು ನೋಡೋಣ ಅಂತ ಅಂದ್ರೆ ಬೇಡ ದೊಡ್ಡಮ್ಮ, ಪ್ಯಾನ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಜಾರ್ಕೊಂಡ್ಬಿಟ್ಲಂತೆ. ಹೌದಾ ಬಗ್ಗಿಂದ ಅಕ್ಕ? ಹಂಗಾದ್ರೆ ಆ ಮಾದೇವಿ ಬಂದಿರೋದು ಆಸ್ತಿಗೋಸ್ಕರನೇ. ಅವ್ರದ್ದು ಮಕ್ಕಳು ಮತ್ತಿಗೆ ಎಲ್ಲ ಹೇಳ್ಕೊಟ್ಟು ಆಸ್ತಿ ಹೊಡಿಲಿಕ್ಕೆ ನೋಡ್ತಾ ಇದ್ದಾಳೆ. ಏನ್ರಮ್ಮ ಇಲ್ಲಿ ದಾರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಾ? ಏನ್ ಸಮಾಚಾರ? ಅಯ್ಯೋ ಲಕ್ಷ್ಮೀಂದ ಅಕ್ಕ, ನಿಮ್ದು ಅದೇ ಮಹಾದೇವಿದು ಮಗ ಇಲ್ವಾ ಕಿರಣ್? ಅವ್ದು ಹಳೆ ಕೆಲ್ಸದಿಂದ ಬಂದೇ ಬಿಟ್ಟಾನೆ. ಕೆಲ್ಸಕ್ಕೆ ಹೋಗಿಲ್ವಾ ಇವತ್ತು? ಹೋಗಿದ್ದನ್ ಕಣೆ, ಹಳೆ ಬಂದ್ಬಿಟ್ನಾ? ಎಲ್ಲಿ? ಈಗ ತಾನೇ ಮನೆಗೆ ಹೋದ್ನಮ್ಮ. ಹೌದಾ? ಅಂದ್ರೆ ಇಷ್ಟು ಬೇಗ ಕೆಲಸ ಬಿಡ್ತಾರ? ನಾನು ಎಷ್ಟಿನ್ನು 4:30 ಗಂಟೆ ಆಗಿರ್ಬೇಕೇನೋ. ಅಯ್ಯೋ ಅಷ್ಟೇ ಅಲ್ಲ ಲಕ್ಷ್ಮೀಂದ ಅಕ್ಕ, ಯಾವ್ದೋ ಹುಡುಗಿಗೆ ಬಂದಿತ್ತು. ಅವನು ಫ್ರೆಂಡು ಅಂತ ಹೇಳ್ತಾ ಇದ್ದ. ಹೌದೇನಿ ಬಾನು? ಯಾರೇ ಅದು? ಯಾರೋ ಏನೋ ಲಕ್ಷ್ಮೀಂದ ಅಕ್ಕ, ನಮ್ದು ಅಂತ ಹುಡುಗಿಗೆ ನೋಡಿಲ್ಲ, ಏನೋ ಹೆಸರು ಏನೋ ನವ್ಯ ಕಾವ್ಯ ಅಂತ ಏನೋ ಹೇಳ್ತಾ ಇದ್ರು. ಅವಳು ಒಂದು ಹೇಳ್ತಾ ಇದ್ಲು, ಇವಳು ಒಂದು ನವ್ಯ ಅಂತ ಇವನು ಹೇಳ್ತಾ ಇದ್ದ. ಅದೇನೋ ಗೊತ್ತಿಲ್ಲ. ನಿಮ್ದು ಫ್ರೆಂಡು ಅಂತೀಯ, ಮನೆ ಹತ್ರ ಕರ್ಕೊಂಡು ಹೋಗು ಅಂದ್ರೆ ಬೇಡ ಆಂಟಿ, ದೊಡ್ಡಮ್ಮಗೆ ಹೇಳ್ಬೇಡಿ ಅಂತ ಹೇಳ್ತಾ ಇದ್ದ. ಮಕ್ಕ ಯಾವ್ದಕ್ಕೂ ಅವನ್ನ ವಿಚಾರಿಸು. ಏನೋ ಲವ್ ಗಿವ್ ಅಂತಾನ, ಅದು ಇದು ಅಂತಾನ ಎಡವಟ್ ಮಾಡ್ಕೊಳ್ಳೋನು, ಆಮೇಲೆ ನಿಮ್ ತಲೆ ಮೇಲೆ ಬರೋದು. ಹ್ಞೂ ಕಣೆ ಭಾಗ್ಯಮ್ಮ, ನೀನ್ ಹೇಳೋದು ಸರಿಯಾಗೈತೆ. ಮನೆಗೆ ಹೋಗಿ ವಿಚಾರಿಸ್ತೀನಿ ಯಾರು ಅದು ಹುಡುಗಿ ಏನು ಎತ್ತ ಅಂತಾನ. ಅಲ್ಲ, ಈ ವಯಸ್ಸಿಗೆ ಇವನು ಲವ್ ಗಿವ್ ಅಂತ ಆಟ ಆಡ್ತಾ ಇದ್ದಾನಲ್ಲ, ಕೆಲಸನೇ ಸಿಕ್ಕಿಲ್ಲ. ಇನ್ನೂ ಇವತ್ತೇನು ಕೆಲ್ಸಕ್ಕೆ ಹೋಗಿವನಿ. ಅಲ್ಲ, ಇಷ್ಟು ಬೇಗ ಬಂದೇವನಿ. ಏನ್ ಕೆಲ್ಸಕ್ಕೆ ಹೋಗಿದ್ನೋ, ಎಲ್ಲಿಗೆ ಹೋಗಿದ್ನೋ ಒಂದು ಗೊತ್ತಾಗ್ತಿಲ್ವಲ್ಲ. ಅವ್ರ ದೊಡ್ಡಪ್ಪ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಲಿ ಅಂತೆಲ್ಲ ಕರ್ಕೊಂಡೋಗಿ ಅಲ್ಲಿ ಯಾರ ಹತ್ರನೂ ಮಾತಾಡಿ ಕೆಲ್ಸಕ್ಕೆ ಸೇರಿಸಿ ಬಂದೇವ್ರಿ. ಏನ್ ಕೆಲ್ಸ? ಉಪ್ಪಿನಕಾಯಿ ಫ್ಯಾಕ್ಟ್ರಿಗಂತೆ. ಹೌದಾ, ಸರಿ ಸರಿ ಆಯ್ತು. ಆದ್ರೆ ಇಷ್ಟು ಬೇಗ ಯಾಕೆ ಬಂದ? ಆ ಹುಡುಗಿ ಯಾರು ಏನು ಎತ್ತ ಅಂತ ವಿಚಾರಿಸು. ಸರಿ ಸರಿ ವಿಚಾರಿಸ್ತೀನಿ ಬಿಡು. ನನಗೆ ಸ್ವಲ್ಪ ಕೆಲಸ ಐತೆ, ಅಂಗಡಿ ಹತ್ರ ಹೋಗ್ಬರ್ತೀನಿ. ಆಮೇಲೆ ವಿಚಾರಿಸ್ತೀನಿ ಮಂತಕ್ಕೆ ಹೋಗಿ ಅವ್ನು ಕೆಲ್ಸಕ್ಕೆ ಹೋಗಿದ್ನೋ ಎಲ್ಲಿಗೆ ಹೋಗಿದ್ದ ಅಂತಾನ. ಬತ್ತೀನಿ ಬಾನು, ಇಲ್ಲೇ ಇದ್ರ ಹತ್ರ ಹೋಗ್ಬರೋಣ. ಎಲ್ಲಿಗೆ ಬಗ್ಗಿಂದ ಅಕ್ಕ? ಅಲ್ಲೆಲ್ಲೋ ಈ ಸೊಸೈಟಿ ತಾಗೆ ಸೀರೆ ಬಂದೇವಂತೆ, ಅದಕ್ಕೆ ನಿಂಗ ಮಂಗಂದ್ಲು, ಹೋಗಿ ನೋಡ್ಕೆ ಬರೋಣ ಬಾ. ಹೌದಾ, ಬನ್ನಿ ಬಗ್ಗಿಂದ ಅಕ್ಕ, ಕಡಿಮೆ ರೇಟ್ಗೆ ಇದ್ದೆ, 2 ತಗೊಳ್ಳೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.